ಎಲ್ಲ ಪತ್ರಕರ್ತರಿಗೂ ಸ್ವಾಗತಿಸುತ್ತಾ, ಅಲ್ಲದೆ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಮಾಯಲಪ್ಪರು ಇದ್ದಾರೆ, ಅಲ್ಲದೆ ನಮ್ಮ ಕಾರ್ಯದರ್ಶಿ ಹರಿಚಂದ್ರು, ಕೋಶಾಧಿಕಾರಿ ಮಧುಕಿರಣ್ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಈಗಾಗಲೇ ಮೊದಲ ವಿಷಯ ಏನೆಂದರೆ, ಈ ಹಿಂದೆ ನಮ್ಮ ಮೆಸ್ಕಾಂ ಇಲಾಖೆಯಲ್ಲಿ ನಮ್ಮ ಗುತ್ತಿಗೆದಾರರು ಎಲ್ಲ ಕೆಲಸ ಕಾಮಗಾರಿಗಳನ್ನು ನಾವು ಮಾಡಿದ್ದೆವು. ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಬ್ರೇಕ್ ಡೌನ್ ಹಾಗೂ ಇನ್ನಿತರ ಕೆಲಸಗಳ ಇದರಲ್ಲಿ 45% ಲೋಕಾಲಿಟಿ ಅಲವೆನ್ಸ್ ಕೊಡ್ತಿದ್ದು, ಇತ್ತೀಚೆಗೆ ಅದನ್ನು ಎಲ್ಲವನ್ನು ಕಟ್ ಮಾಡಿ ನಮಗೆ 12% ಕೊಟ್ಟಿದ್ದಾರೆ. ಇದರ ಬಗ್ಗೆ ಈಗಾಗಲೇ ನಾವು ಮೆಸ್ಕಾಂನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದು, ಇದರಿಂದ ನಮಗೆ ಸರಿಯಾದ ಸ್ಪಂದನೆ ಸಿಗದ ಕಾರಣ ನಾವು ಈಗಾಗಲೇ ಪ್ರೆಸ್ ಕ್ಲಬಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೇವೆ. ಇನ್ನು ಇದರ ಬಗ್ಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಮಹಿಳೆಗಳು ತಿಳಿಸುತ್ತಿದ್ದಾರೆ. ವಿದ್ಯುತ್ ಗುತ್ತಿಗೆದಾರರ ಸಂಘದ ಸುಳ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘ, ದಕ್ಷಿಣ ಜಿಲ್ಲಾ ಸಂಘ, ಇದರೆಲ್ಲರ ವತಿಯಿಂದ ನಮ್ಮ ಸುಳ್ಯದ ಪತ್ರಕರ್ತ ಬಂಧುಗಳು ಸುಮಾರು ಹಲವಾರು ವರ್ಷಗಳಿಂದ ಮೆಸ್ಕಾಂ ನಾವೊಂದು ಗ್ರಾಹಕರಿಗೆ ಮತ್ತು ಮೆಸ್ಕಾಮಿನೊಂದಿಗೆ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇವೆ. ನಾವೊಂದು ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ನಮ್ಮ ಜೀವನೋಪಾಯಕ್ಕಾಗಿ ಮತ್ತು ನಮ್ಮೊಟ್ಟಿಗೆ ಇರುವಂತಹ ನಮ್ಮ ಕೆಲಸದ ಆಳುಗಳ ಜೀವನೋಪಾಯಕ್ಕಾಗಿ ನಾವೊಂದು ಕೆಲಸವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇವೆ. ಇದು ನಮ್ಮದೊಂದು ವೃತ್ತಿ. ಈ ವೃತ್ತಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಇಷ್ಟರ ತನಕ ನಮಗೆ ಮೆಸ್ಕಾಮಿನಲ್ಲಿ ನಾವು ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳನ್ನ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ. ನಾವು ಸಣ್ಣ ವಿದ್ಯುತ್ ಗುತ್ತಿಗೆದಾರರು. ನಾವು ಈಗಾಗಲೇ ಎಲ್ಲ ಕೆಲಸಗಳನ್ನು ಮೆಸ್ಕಾಂನ ಶಾಖಾಧಿಕಾರಿಯವರ ತಿಳಿಸಿದ ಮೇರೆಗೆ, ನಮ್ಮ ಶಾಖಾಧಿಕಾರಿಯವರ ಒಂದು ಮನವಿ ಮೇರೆಗೆ ನಾವು ಬ್ರೇಕ್ ಡೌನ್ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಬ್ರೇಕ್ ಡೌನ್ ಕಾಮಗಾರಿಗಳನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮಗೆ ಈ ವರ್ಷ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಮೆಸ್ಕಾಂನಲ್ಲಿ ಅಂದಾಜು ಪಟ್ಟಿಯ ಮೇಲೆ ನಮಗೆ ಒಂದು 45% ಲೋಕಲಿಟಿ ಅಲವೆನ್ಸ್ ಮತ್ತೆ ಬ್ರೇಕ್ ಡೌನ್ ಇದರಲ್ಲಿ ಒಂದು ಬ್ರೇಕ್ ಡೌನ್ ಕಾಮಗಾರಿ ಮೇಲೆ ಒಂದು 25% ಬ್ರೇಕ್ ಡೌನ್ ಅಲವೆನ್ಸ್ ಅಂತ ಹೇಳಿ ಮತ್ತು ಸಾಗಾಣಿಕೆ ವೆಚ್ಚವನ್ನು ಮೆಸ್ಕಾಂ ಈ ತರಕ ನಮಗೆ ನೀಡ್ತಾ ಇದ್ರು. ಆದ್ರೆ ಈ ವರ್ಷ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದೆಲ್ಲವನ್ನ ತೆಗೆದುಬಿಟ್ಟು ಮೆಸ್ಕಾಮಿನ ಅಂದಾಜು ಪಟ್ಟಿಯ ಮೇಲೆ ಕೇವಲ ಒಂದು 12% ಅನ್ನು ನಮಗೆ ಕೊಡ್ತಾ ಇದ್ದಾರೆ. PFESI ಅನ್ನು ಸಹ ಮೆಸ್ಕಾಂನ ಪರವಾಗಿ PFESI ಅನ್ನು ಸ್ವಲ್ಪ ಕೊಡ್ತೀವಿ. ನಮ್ಮ ಪಾಲನ್ನು ನಾವು PFESI ಅನ್ನು ನಮ್ಮ ಪಾಲನ್ನು ನಾವು ಭರಿಸ್ತಾ ಇದ್ದೇವೆ. ಭರಿಸಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ನಾವು ಸರ್ಕಾರ ವಿರುದ್ಧವಾಗಿ ಅಥವಾ ಮೆಸ್ಕಾಂ ವಿರುದ್ಧವಾಗಿ ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೀತಾ ಇದ್ದೇವೆ. ಇವತ್ತು ನಮ್ಮ ಜೀವನೋಪಾಯ ನಮ್ಮ ಈ ಒಂದು ವ್ಯವಸ್ಥೆಯ ಮೇಲೆ ನಾವು ಈ ಪ್ರೆಸ್ ಮೀಟ್ ಕರೀಲಿಕ್ಕೆ ನಾವಿಲ್ಲಿ ನಿಮ್ಮ ಮುಂದೆ ಇದ್ದೇವೆ. ಈ ರೀತಿ ನಮಗೆ ಒಂದು ಮಾಡುವಂತ ಇದನ್ನು ನಾವು ಈಗಾಗಲೇ ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಈ ಹಿಂದೆ ಮನವಿಯನ್ನು ನೀಡಿದ್ದೇವೆ. ಆದ್ರೆ ಇದಕ್ಕೆ ಯಾವುದಕ್ಕೆ ಸ್ಪಂದನೆ ಇಲ್ಲದ ಸಂದರ್ಭದಲ್ಲಿ ಇವತ್ತು ನಾವು ಈ ಬ್ರೇಕ್ ಡೌನ್ ಕಾಮಗಾರಿಯನ್ನು ಅನಿರ್ದಿಷ್ಟ ಕಾಲ ಸುಳ್ಯದಲ್ಲಿ ನಾವು ನಿಲ್ಲಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡುವಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಇದರಿಂದ ಗ್ರಾಹಕರಿಗೆ ತೊಂದರೆ ಆಗಬಹುದು. ಇದಕ್ಕೆ ನಾವು ಜವಾಬ್ದಾರರಲ್ಲ, ಸಂಬಂಧಪಟ್ಟ ಮೆಸ್ಕಾಮಿನ ಅವರು ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಇನ್ನು ಮುಂದೆ ನಮಗೆ ಇದನ್ನ ಈ ಒಂದು ಬ್ರೇಕ್ ಡೌನ್ ಕಾಮಗಾರಿಗಳಿಗೆ ನಮಗೆ ಕೊಡುವಂತಹ ಒಂದು ಇದನ್ನು ಮೆಸ್ಕಾಂ ಇಲಾಖೆ ಸರಿಪಡಿಸಿ ನಮಗೆ ಇದನ್ನು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾವು ಎಲ್ಲರ ಪರವಾಗಿ ನಾವು ಇದನ್ನ ಈಗ ನಾವು ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಸೇರಿಕೊಂಡು ಇದನ್ನು ಒಕ್ಕರಳಾಗಿ ನಾವು ನಿಮ್ಮ ಪತ್ರಕರ್ತರ ಮುಖಾಂತರ ಸರ್ಕಾರದ ಗಮನಕ್ಕೆ ತರುವಂತ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತ ಮೆಸ್ಕಾಂ ಅಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನು ತಮ್ಮ ಮಾಧ್ಯಮದ ಮೂಲಕ ಮಾಡಬೇಕು ಅಂತ ನಿಮ್ಮ ಒಟ್ಟಿಗೆಲ್ಲ ಒಂದು ಕೇಳಿಕೊಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಮಾಡುದೆಲ್ಲ ಏನಿದ್ರು ಇವರೇ ಮಾಡೋದಲ್ಲದೆ, ಅಧಿಕಾರಿ ವರ್ಗಗಳು ಇವರೇ ಮಾಡೋದಲ್ಲದೆ ನಾವೇ ಅದರಲ್ಲಿ ಭಾಗಿಯಾಗುವುದಿಲ್ಲ. ಹಾಗೆಂತೇಳಿ ನಮಗೆ ಗೊತ್ತಾಗುವುದು ಅಮೆಂಡ್ಮೆಂಟ್ ಆದ ಮೇಲೆ ಗೊತ್ತಾಗುವುದಲ್ಲ, ಇದಕ್ಕೆ ಮೊದಲು ನಮಗೆ ಯಾವ ಸಹ ಗೊತ್ತಾಗುದಿಲ್ಲ. ನಮಗೆ ಈಗ ಈ ಬ್ರೇಕ್ ಡೌನ್ ಕಾಮಗಾರಿ ಅಂತ ಹೇಳಿದ್ರೆ ಯಾವುದೆಲ್ಲ ಬರ್ತದೆ, ಹೇಗೆ ಬ್ರೇಕ್ ಡೌನ್ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ಗಾಳಿ ಮಳೆಗೆ ಮುರಿದು ಬಿದ್ದಂತ ಕಂಬಗಳ ಕೆಲಸಗಳು, ಅದು ಮಾತ್ರ.
ಅದನ್ನು ತುರ್ತಾಗಿ ನಾವು ಯಾವುದೇ ಲೈನ್ ಮ್ಯಾನ್ಗಳು ಈ ಕೆಲಸವನ್ನು ಮಾಡುವುದಿಲ್ಲ. ಲೈನ್ ಮ್ಯಾನ್ಗಳು ಸಹ ಸಂಖ್ಯೆ ಸಹ ಅತಿ ಕಡಿಮೆ ಆಗಿದೆ ಸುಳ್ಯ ತಾಲೂಕಲ್ಲಿ. ಎಲ್ಲ ಕೆಲವರು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದ್ದಾರೆ, ಕೆಲವರು ಜನ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಲೈನ್ ಮ್ಯಾನ್ ಇಳಿದ್ದಾರೆ. ಆದ್ರೆ ಈ ಬ್ರೇಕ್ ಡೌನ್, ಈ ಮಳೆಗಾಲದಲ್ಲಿ ಕಂಬ ಮುರಿದಂತ ಕೆಲಸವನ್ನು ಕಂಪ್ಲೀಟ್ ಆಗಿ ಎಲ್ಲವನ್ನು ವಿದ್ಯುತ್ ಗುತ್ತಿಗೆದಾರರು ನಾವು ಮಾಡ್ತಾ ಇದ್ದೇವೆ. ಅದನ್ನು ಮೆಸ್ಕಾಂ ಅವರು ಮಾಡುದಿಲ್ವಾ? ಮೆಸ್ಕಾಂ ಮಾಡೋದಿಲ್ಲ. ಈ ಹಿಂದೆಯೂ ಮೆಸ್ಕಾಂ ಮಾಡ್ತಾರೆ, ವರ್ಷ ನಾವೇ ಮಾಡ್ತೇವೆ. ಲೇಬರ್ ಕಾಂಟ್ರಾಕ್ಟ್ ನಮಗೆ ಕೊಡುದು, ಲೇಬರ್ ಗುತ್ತಿಗೆ, ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳಿ ವರ್ಕ್ ಮೇಲೆ ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ನಾವು ಅದನ್ನು ಮಾಡ್ತಾ ಇದ್ದೇವೆ, ಇಷ್ಟವರೆಗೂ ಮಾಡ್ತಾ ಇದ್ದೇವೆ. ಈಗಲೂ ಈಗ ಇಷ್ಟವರೆಗೆ ನಿನ್ನೆವರೆಗೆ ನಾವು ಕೆಲಸವನ್ನು ಮಾಡಿದ್ದೇವೆ. ಆದ್ರೆ ನಮಗೆ ನಮ್ಮ ಕೆಲಸಗಾರರಿಗೆ ಸಾಧಾರಣ ಒಂದು 1400 ರೂಪಾಯಿ, ಒಬ್ಬನಿಗೆ 1400 ರೂಪಾಯಿ ಅಂದಾಜು ಬೀಳ್ತದೆ ನಮಗೆ ಕೂಲಿ. ಯಾಕೆಂತ ಹೇಳಿದ್ರೆ PF ಕೊಡಬೇಕು, ESI ಕೊಡಬೇಕು ನಾವೇ, ಮತ್ತೆ ಅವರಿಗೆ ಸಂಬಳ, ಮತ್ತೆ ನಮ್ಮ ಪಿಕಪ್, ಇದೆಲ್ಲ ಆಗುವಾಗ ಸಹ ಒಂದು 1350 1400 ರೂಪಾಯಿ ಖರ್ಚು ವೆಚ್ಚ ಬೀಳ್ತಾವೆ ಒಬ್ಬನಿಗೆ ದಿನಕ್ಕೆ ಬೀಳ್ತಾರೆ ಒಬ್ಬನಿಗೆ. ನಮಗೆ ಕೆಲಸ ಮಾಡ್ತೀವಿ 8 ಜನ ಇದ್ದ ಮೇಲೆ ಬೇಕೇ ಬೇಕು. ಈ 12% ಅಂತ ಹೇಳಿದ್ರೆ ಎಷ್ಟಾಯ್ತು? ಎಸ್ಟಿಮೇಟ್ ಕಾಸ್ಟ್ 100%. ಎಸ್ಟಿಮೇಟ್ ಅಲವೆನ್ಸ್ ಕೊಡ್ತಿದ್ರು, ಈಗ ಬ್ರೇಕ್ ಡೌನ್ ಅಲವೆನ್ಸ್ ಅಂತ ಇದೆ 25%, ಎಸ್ಟಿಮೇಟ್ ಕಾಸ್ಟ್ 25%. ಮತ್ತೆ ಲೊಕ್ಯಾಲಿಟಿ ಅಲವೆನ್ಸ್ ಅಂದ್ರೆ ಈ ಸ್ಥಳೀಯ ಇದು ಅಂದ್ರೆ ಏರಿಯಾ ಅಂದ್ರೆ ಇಲ್ಲಿ ಹಜಾರ್ಡ್ ಲೊಕೇಶನ್ ಅಂತ ಇರ್ತವೆ, ಅಂದ್ರೆ ಇದು ಮಲೆನಾಡು ಭಾಗಗಳು, ಭಾರಿ ಮಳೆ ಬೀಳುವ ಏರಿಯಾ, ಆ ಏರಿಯಾ, ಅದಕ್ಕೆ ಬೇಕಾಗಿ 25% ಲೊಕ್ಯಾಲಿಟಿ ಅಲವೆನ್ಸ್ ಅಂತ ಕೊಡ್ತಿದ್ರು. ಅದನ್ನು ತೆಗೆದಿದ್ದಾರೆ, ಬ್ರೇಕ್ ಡೌನ್ ಅಲವೆನ್ಸ್ ಅಂತ ಕೊಡ್ತಾರೆ, ಭತ್ಯೆ ಅಂತ. ಅಂದ್ರೆ ಈ ಎಸ್ಟಿಮೇಟ್ ಕಾಸ್ಟ್ ಸೇರಿಸಿ ಕೊಡ್ತಿದ್ರು. ಅಷ್ಟಾಗುವಾಗ ನಮಗೆ ಒಂದು ಪೋಲ್ ಮಾಡಿದ್ರೆ ಇಷ್ಟು ಅಂತ ಒಂದು ಎವರೇಜ್ ಲೇಬರ್ ಇರ್ತದೆ, ಇಂಟೀರಿಯರ್ ಪ್ಲೇಸ್ ಇರ್ತದೆ, ಹೇಳಿದಾಗ ಕೆಲಸ ಆಗುದಿಲ್ಲ, ಅದರಲ್ಲಿ ಇರ್ತದೆ ಸಮಸ್ಯೆಗಳು. ಅದಕ್ಕೆ ಆ ಲೇಬರ್ಗೆ ಇಷ್ಟು ಅಂತ ಇರ್ತದೆ, ಬಟ್ ಅದನ್ನು ನಮಗೆ ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ 12% ಅಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನಾವು ಇದನ್ನೀಗ ನಮಗೆ ಅದನ್ನು ಏನು ಸಂಬಳ ಕೊಡ್ಲಿಕ್ಕೂ ಆಗ್ತಾ ಇಲ್ಲ, ಖರ್ಚಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಸಿಗೆ ಕೇಳಿದ್ದೇವೆ. ವರ್ಷ ಜಾಸ್ತಿ ಮಾಡಿದೆ. ಈಗ ಬಾಕಿ ಎಲ್ಲವೂ ಮಾಡಿಕೊಂಡು ಬಂದಿದೆ. ಈಗ ಇದು ಈ ವರ್ಷದ ಇದು ಈ ವರ್ಷ ಕಳೆದ ವರ್ಷ 42% ಎಲ್ಲ ಕೊಟ್ಟಿದ್ದಾರೆ. ಈಗ ಬಿಲ್ಗಳನ್ನು ಕೆಲವೆಲ್ಲ ಸಬ್ಮಿಟ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಅದು ಕೊಟ್ಟಿದ್ದಾರೆ. ಈ 12% ಆಗಿ ಈಗಾಗಲೇ ನೀವು ಎಷ್ಟು ಮಾಡಿದ್ದೀರಿ? ಈಗ ಅಲ್ಲ, ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಉದ್ದೇಶದಿಂದ ಈಗ ಒಂದು 2-3 ತಿಂಗಳಿಂದ ಈಗ ಮಾಡ್ತಾ ಇದ್ದೇವೆ ನಾವು. ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ಯಾಕಂದ್ರೆ ನಾವು ನಿಲ್ಲಿಸಿದ ಕೂಡ ಗ್ರಾಹಕರಿಗೆ ತುಂಬಾ ಸಮಸ್ಯೆ ಆಗ್ತದೆ. ಅಂದ್ರೆ ಕರೆಂಟ್ ಸಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ, ಆ ತರ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇರೋದೆಲ್ಲ ಗುತ್ತಿಗೆದಾರ ಮೇಂಟೈನ್ ಮಾಡ್ತಾ ಇರೋದು ಎಲ್ಲ. ಈಗ ಬರೀ ಫ್ಯೂಸ್ ಕಂಪನಿಗಳು ಮಾತ್ರ ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ, ಬಾಕಿದ್ದು ನಾವೇ ಮಾಡ್ತಾ ಇರೋದು. ಮೇಂಟೆನೆನ್ಸ್ ಏನಿದೆ ಇಲಾಖೆ ಯಾವ್ದು ಮಾಡ್ತಾ ಇದ್ದಾರೆ? ಇಲಾಖೆ ಫ್ಯೂಸ್ ಕಂಪನಿ ಅಂತ ಹೇಳ್ತಾರೆ. ಫ್ಯೂಸ್ ಕಂಪನಿ ಅಂದ್ರೆ ನಿಮಗೆ ಒಂದು ಕರೆಂಟ್ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಬಂದು ಅಟೆಂಡ್ ಮಾಡ್ತಾರೆ. ಟಿಸಿಯಲ್ಲಿ ಫ್ಯೂಸ್ ಹೋದ್ರೆ ಹಾಕ್ತಾರೆ, 2 ಪೀಸ್ ಹೋದ್ರೆ ಅಷ್ಟೇ. ಬಾಕಿ ಏನಿದೆ ಬ್ರೇಕ್ ಡೌನ್ಸ್, ಕಂಬ ಮುರಿದು ಬಿದ್ದಿದೆ, ವೈರ್ ಮುರಿದು ಬಿದ್ದಿದೆ, ಅದೆಲ್ಲ ಲೇಬರ್ ಕಾಂಟ್ರಾಕ್ಟ್ ಮೇಲೆ ಕೊಡ್ತಾರೆ. LC ಅಂತ ಹೇಳ್ತಾರೆ, ಲೇಬರ್ ಕಾಂಟ್ರಾಕ್ಟ್. ಅದಕ್ಕೆ ನಮಗೆ ಆಫ್ಟರ್ ಟೆಂಡರ್ ಅಲ್ಲ ಅದು, ಆಫ್ಟರ್ ಮತ್ತೆ LC ಲೇಬರ್ ಕಾಂಟ್ರಾಕ್ಟ್ ಮೇಲೆ ಹಾಕುದು, ಅಡ್ವಾನ್ಸ್ ಟೋಕನ್ ವರ್ಕ್ ಕೊಡ್ತಾರೆ ನಮಗೆ, ಅದರ ಮೇಲೆ ನಾವು ಮಾಡಬೇಕು. ಅದಕ್ಕೆ ನೋಂದಾಯಿತ ಗುತ್ತಿಗೆದಾರ ಮಾಡೋದು. ಹಾಗೆ ಈಗ ದಕ್ಷಿಣ ಇಲ್ಲಿ ಸುಳ್ಯ ಮಾತ್ರ ಅಲ್ಲ, ದಕ್ಷಿಣ ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಇದೆ ಸಮಸ್ಯೆ. ಈಗ ಈ 12% ಭತ್ಯೆ ಇದು ಕೊಡುವಂತದ್ದು ಸುಳ್ಯಕ್ಕೆ ಮಾತ್ರ ಹೌದು. ಈಗ ಲೊಕ್ಯಾಲಿಟಿ ಮೇಲೆ ಕೊಡ್ತಾರೆ, ಯಾಕಂದ್ರೆ ಇಲ್ಲಿ ಹಜಾರ್ಡ್ ಇರುವುದು ನಮ್ಮಲ್ಲಿ, ಇಲ್ಲಿ ನಿಮ್ಮ ಕೊಡಗು, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ, ಬೆಳ್ತಂಗಡಿ, ಆ ತರ ಯಾರಿಗೂ ಕೊಡ್ತಾ ಇಲ್ಲ, ಹಾಗೆ ಯಾರಿಗೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎವರೇಜ್ ಒಂದು ಕಂಬಕ್ಕೆ ಒಂದು 7-8 ಸಾವಿರ ರೂಪಾಯಿ ಎವರೇಜ್ ಲೇಬರ್ ಬರ್ತದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಈಗ 3,500 ರೂಪಾಯಿ ಬರ್ತಾ ಇದೆ. ಸಂಬಳ ನಮಗೆ ಒಂದು 35% ಇನ್ಕ್ರೀಸ್ ಆಗಿದೆ. ನಮಗೆ ಇಲ್ಲಿ ಸಿಕ್ಕುವಂತದ್ದು ಎವರೇಜ್ ಒಂದು 60% ಕಮ್ಮಿ ಆಗಿದೆ. ಆ ಸಮಸ್ಯೆ ಎವರೇಜ್ ಹೇಳಿದ್ದು ಒಂದು ಕಂಬಕ್ಕೆ ಇಷ್ಟೇ ಬರಬೇಕಂತ ಎಸ್ಟಿಮೇಟ್ ಕಾಸ್ಟ್ ಮೇಲೆ ಡಿಪೆಂಡ್. ಎಷ್ಟು ಎಸ್ಟಿಮೇಟ್ ಬರುತ್ತೆ ಅದರ ಮೇಲೆ ಪರ್ಸೆಂಟೇಜ್ ಕೊಡೋದು. ಈಗ ನೀವು ಕೆಲಸ ಯಾವಾಗದಿಂದ ನಿಲ್ಲಿಸಿದ? ಇವತ್ತಿಂದ ನಿಲ್ಲಿಸ್ತೇವೆ ಅಂತ ಈ ವಾರ ಒಂದು ವಾರ ಇದ್ದೀರಿ, ಗ್ರಾಹಕರಿಗೆ ಸಮಸ್ಯೆ ಆಗ್ಬೋದು, ಆಗ್ತದೆ. ವಿದ್ಯುತ್ ಸಮಸ್ಯೆ ಹೇಗೆ ಗೊತ್ತದೆ, ಇನ್ನು ನಾವು ಎಲ್ಲ ಸ್ಟಾಕ್ ಮಾಡಿದ್ರೆ ಇನ್ನು ಜಾಸ್ತಿ ಆಗೋದು ಬಿಟ್ಟರೆ ಕಮ್ಮಿ ಆಗಿದೆ. ಹಳ್ಳಿ ಗಾಡಿ ಇನ್ನೂ ಹೋಗ್ಲಿಕ್ಕೆ ಮಂಡ್ಯ ಕೋಲ್ಗಡೆ